ಮೊಟ್ಟ ಮೊದಲನೇ ಆಟಗಾರ ಮೊಹಮ್ಮದ್ ರೆಜ್ವಾನ್ ಶಾದ್ಲು, ಶಾರ್ಟ್ಕಟ್ಟಲ್ಲಿ ಶಾದ್ಲು ಅಂತ ಕರೆಯುತ್ತಾರೆ. ಇವರು ಇರಾನ್ನ ಆಲ್ರೌಂಡರ್ ಆಗಿದ್ದು ಹರಾಜಿನಲ್ಲಿ ಅತ್ಯಂತ ದುಬಾರಿ ಆಟಗಾರರಾಗಿದ್ದು ಗುಜರಾತ್ ಜೈಂಟ್ಸ್ ಅವರನ್ನು $2.23 ಕೋಟಿ ರೂಪಾಯಿಗೆ ಖರೀದಿಸಿತು. ಕಳೆದ 2 ಋತುವಿನಲ್ಲಿ ಪಿಕೆಲ್ 10 ಮತ್ತು 11 ಅವರು ತಮ್ಮ ತಂಡಗಳಲ್ಲಿ ಚಾಂಪಿಯನ್ಶಿಪ್ ಗೆಲ್ಲಿಸಿದ್ದಾರೆ. ಪಿಕೆಲ್ 11ರಲ್ಲಿ ಅವರು ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ಬಿಡುವಿನಲ್ಲಿ ತೆಲುಗು ಟೈಟನ್ಸ್ ಮತ್ತು ಪಾಟ್ನಾ ಪೈರೇಟ್ಸ್ ಕೂಡ ಭಾಗವಹಿಸಿದ್ದವು. ಆದರೆ ಗುಜರಾತ್ ಜೈಂಟ್ಸ್ ಈ ವರ್ಷದ ಗರಿಷ್ಠ ಬೆಲೆಗೆ ಅವರನ್ನು ತನ್ನದಾಗಿಸಿಕೊಂಡಿತು. ಅಲ್ಲದೆ ಸತತ 3 ವರ್ಷ $2 ಕೋಟಿ ದಾಟಿ ಪಿಕೆಎಲ್ನ ಏಕೈಕ ಆಟಗಾರರೆಂದು ದಾಖಲೆಗೆ ಶಾದ್ಲು ಪಾತ್ರರಾಗಿದ್ದಾರೆ. ನಿಜ, ಅವರ ಆಟ ನೋಡಿದರೆ ಒಂಥರ ರೋಮಾಂಚನ. ಆಲ್ರೌಂಡರ್, ರೈಡರ್, ಡಿಫೆಂಡರ್ ಎಲ್ಲವೂ ಕೂಡ ಮಾಡ್ತಾರೆ. ಆ ಟೀಮಿಗೆ ಒಂದು ಶಕ್ತಿ ಅವರೇ. ಆದ್ದರಿಂದ ಅವರನ್ನು $2.23 ಕೋಟಿಗೆ ಗುಜರಾತ್ ಜೈಂಟ್ಸ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಮುಂದಿನ ಪ್ಲೇಯರ್ ಯಾರಂತ ನೋಡೋಣ ಬನ್ನಿ. ದೇಶವಾಂಗ್ ದಲ್ಲಾಳ್. ಹರಿಯಾಣದ 22 ವರ್ಷದ ರೈಡರ್ ದೇಶವಾಂಗ್ ದಲ್ಲಾಳ್ ಪಿಕೆಲ್ 11ರಲ್ಲಿ 301 ರೈಡ್ ಪಾಯಿಂಟ್ಗಳೊಂದಿಗೆ ಅತ್ಯುನ್ನತ ರೈಡರ್ ಆಗಿದ್ದರು. ಬೆಂಗಾಲ್ ವಾರಿಯರ್ಸ್ ಇವರನ್ನು $2.205 ಕೋಟಿಗೆ ಖರೀದಿಸಿತು. ಇದು ಋತುವಿನಲ್ಲಿ 300 ರೈಡ್ ಪಾಯಿಂಟ್ಗಳನ್ನು ಗಳಿಸಿದ ಮೊದಲ ಆಟಗಾರ ಎಂಬ ದಾಖಲೆ ಇವರು ಹೊಂದಿದ್ದಾರೆ. ಈ ಖರೀದಿಯನ್ನು ಅವರನ್ನು ಈ ವರ್ಷ ಭಾರತೀಯ ಆಟಗಾರರಲ್ಲಿ ಅತಿ ದುಬಾರಿಯಾಗಿ ಮಾಡಿದೆ. ಹೌದು, ಇವರ ಆಟ ಕೂಡ ಒಂದು ಥರ ರೋಮಾಂಚನವಾಗಿರುವುದರಿಂದ ಇವರನ್ನು $2.205 ಕೋಟಿಗೆ ಬೆಂಗಾಲ್ ವಾರಿಯರ್ಸ್ ತಮ್ಮದಾಗಿಸಿಕೊಂಡಿದೆ. ಈಗ ಮೂರನೇ ಪ್ಲೇಯರ್ ಯಾರಂತ ನೋಡೋಣ ಬನ್ನಿ. ಆಶು ಮಲಿಕ್. ಹರಿಯಾಣದ 23 ವರ್ಷದ ರೈಡರ್ ಆಶು ಮಲಿಕ್ ಕಳೆದ 2 ಋತುವಿನಿಂದ ದಬಾಂಗ್ ದೆಹಲಿ ನಾಯಕರಾಗಿದ್ದಾರೆ. ಬೆಂಗಾಲ್ ವಾರಿಯರ್ಸ್ ಅವರನ್ನು $1.90 ಕೋಟಿ ರೂಪಾಯಿಗೆ ಬೀಡ್ ಮಾಡಿತ್ತು. ದಬಾಂಗ್ ದೆಹಲಿ ತಮ್ಮ ಫೈನಲ್ ಬೀಡ್ ಮ್ಯಾಚ್ ಕಾರ್ಡ್ ಬಳಸಿ 2 ಋತುವಿನ ಅವರನ್ನು ಮರಳಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡು ಆಶು 95 ಪಂದ್ಯಗಳಲ್ಲಿ 270 ರೈಡ್ ಪಾಯಿಂಟ್ ಗಳಿಸಿದ್ದಾರೆ. ಆಶು ಮಲಿಕ್ರವರನ್ನು ದಬಾಂಗ್ ದೆಹಲಿಯವರು ಒಂದು ಬೀಡ್ ಅಂದರೆ FBM ಅನ್ನೋ ಒಂದು ಕಾರ್ಡ್ ಬಳಸಿ ಮರಳಿ ಅಂಕಣಕ್ಕೆ ಮರಳಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಒಳ್ಳೆಯ ಸುದ್ದಿ. ಆಶು ಮಲಿಕ್ ಅವರಿಗೆ $1.90 ಕೋಟಿ ರೂಪಾಯಿಗೆ ಹರಾಜಾಗಿದ್ದಾರೆ ದಬಾಂಗ್ ದೆಹಲಿಗೆ. ಈಗ ಮುಂದಿನ ಸ್ಪರ್ಧಿ ಯಾರೆಂದು ನೋಡೋಣ ಬನ್ನಿ. ಅಂಕಿತ್ ಅವರು, ಎಲ್ಲರ ಪ್ರೀತಿಯ ಅಂಕಿತ್, ಲೆಫ್ಟ್ ಕಾರ್ನರ್ ಡಿಫೆಂಡರ್. ಅಂಕಿತ್ ಅವರು ಪಿಕೆಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಭಾರತೀಯ ಡಿಫೆಂಡರ್ ಆದರು. ಪಾಟ್ನಾ ಪೈರೇಟ್ಸ್ ತಮ್ಮ ಕಾರ್ಡ್ ಇವರು ಕೂಡ ಪಾಟ್ನಾ ಪೈರೇಟ್ಸ್ದಲ್ಲಿದ್ದರು. ಈಗ ಮರಳಿ ಪಾಟ್ನಾ ಪೈರೇಟ್ಸಲ್ಲಿ ಇದ್ದಾರೆ. ಇವರನ್ನು $1.573 ಕೋಟಿ ರೂಪಾಯಿಗೆ ಒಂದು ಋತುವಿನಲ್ಲಿ ಖರೀದಿಸಿತು. ಅಂಕಿತ್ ರಕ್ಷಣಾ ಕೌಶಲ್ಯ ತಂಡಕ್ಕೆ ದೊಡ್ಡ ಶಕ್ತಿಯಾಗಿದೆ. ಒಂಥರ ಡಿಫೆಂಡರ್ ಆಗಿರೋದ್ರಿಂದ ಇವರು ಒಳ್ಳೆಯ ಆಟಗಾರರಾಗಿರೋದ್ರಿಂದ ಇವರನ್ನು ಪಾಟ್ನಾ ಪೈರೇಟ್ಸ್ ಅವರು ಮರಳಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದ್ದು ಎಷ್ಟಕ್ಕೆಂದರೆ $1.573 ಕೋಟಿ ರೂಪಾಯಿಗೆ. ಈಗ 5ನೇ ಆಟಗಾರ ಯಾರೆಂದು ನೋಡೋಣ ಬನ್ನಿ. ಅರ್ಜುನ್ ದೇಸ್ವಾಲ್. ನಿಮಗೆಲ್ಲ ಗೊತ್ತಿರುವುದು ಒಳ್ಳೆಯ ಆಟಗಾರ ಅಂತ. ಉತ್ತರ ಪ್ರದೇಶದ 25 ವರ್ಷದ ರೈಡರ್ ಅರ್ಜುನ್ ದೇಸ್ವಾಲ್ ಪಿಕೆಎಲ್ 9ರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಚಾಂಪಿಯನ್ಶಿಪ್ ಗೆದ್ದುಕೊಟ್ಟಿದ್ದು ತಮಿಳ್ ತಲವಾರ್ಸ್ ಅವರನ್ನು $1.405 ಕೋಟಿ ರೂಪಾಯಿಗೆ ಖರೀದಿಸಿತು. ಅರ್ಜುನ್ 114 ಪಂದ್ಯಗಳಲ್ಲಿ 1174 ರೈಡ್ ಪಾಯಿಂಟ್ಗಳನ್ನು ಗಳಿಸಿ ಇದರಿಂದ ಇವರನ್ನು ರೈಡ್ ಮಿಷನ್ ಎಂದು ಖ್ಯಾತಿಯಾಗಿದ್ದಾರೆ. ಅರ್ಜುನ್ ಅವರನ್ನು ತಮಿಳ್ ತಲವಾರ್ಸ್ ಎಷ್ಟಕ್ಕೆ ಅಂದರೆ $1.405 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದಾರೆ, ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಮುಂದಿನ ಪ್ಲೇಯರ್ ಎಕ್ಸ್‌ಪ್ರೆಸ್. ನವೀನ್ ಎಕ್ಸ್‌ಪ್ರೆಸ್ ಅವರು 6ನೇ ಒಂದು ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಇವರನ್ನು ನವೀನ್ ಎಕ್ಸ್‌ಪ್ರೆಸ್ ಎಂದೇ ಪ್ರಖ್ಯಾತಿ ಹೊಂದಿರುವ ಒಳ್ಳೆಯ ದಬಾಂಗ್ ದೆಹಲಿ ಆಟಗಾರ. ಇವು ದಬಾಂಗ್ ದೆಹಲಿಯಲ್ಲಿ 6 ಋತು ಆಡಿದ ನಂತರ ಹರಾಜಿಗೆ ಬಂದರು. ಹರಿಯಾಣ ಸ್ಟೀಲರ್ಸ್ ಅವರನ್ನು $1.20 ಕೋಟಿ ರೂಪಾಯಿಗೆ ಖರೀದಿಸಿತು. 107 ಪಂದ್ಯಗಳಲ್ಲಿ 1102 ರೈಡ್ ಪಾಯಿಂಟ್ಗಳನ್ನು ಗಳಿಸಿರುವ ನವೀನ್ ಪಿಕೆಎಲ್ ಇತಿಹಾಸದಲ್ಲಿ ಒಂದೇ ತಂಡದಿಂದ 1000+ ಪಾಯಿಂಟ್ ಗಳಿಸಿದ್ದು ಮೊದಲ ಆಟಗಾರರಾಗಿದ್ದಾರೆ. ಈಗ ಇವರು ಹರಿಯಾಣ ಸ್ಟೀಲರ್ಸ್ನಲ್ಲಿ ಹರಿಯಾಣ ಎಕ್ಸ್‌ಪ್ರೆಸ್ ಆಗಿದ್ದಾರೆ. ಇವರು $1.20 ಕೋಟಿ ರೂಪಾಯಿಗೆ ಹರಾಜಾಗಿದ್ದಾರೆ. ಈಗ 7ನೇ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದು ಯೋಗೇಶ್. ಭಾರತೀಯ ಡಿಫೆಂಡರ್ ಯೋಗೇಶ್ ಬೆಂಗಳೂರು ಬುಲ್ಸ್ಗೆ $1.125 ಕೋಟಿ ರೂಪಾಯಿಗೆ ಮಾರಾಟವಾದರು. ಇದರಿಂದ ಇವರನ್ನು ಪಿಕೆಎಲ್ ಇತಿಹಾಸದಲ್ಲಿ 2ನೇ ಅತ್ಯಂತ ದುಬಾರಿ ಭಾರತೀಯ ಡಿಫೆಂಡರ್ ಅಂತ ಹೊರಹೊಮ್ಮಿದ್ದರು. ಯೋಗೇಶ್ ಬಿಡಿಗೆ ಹಲವು ತಂಡಗಳು ಆಸಕ್ತಿ ತೋರಿಸಿದರು. ಆದರೆ ಭಾರತ ಬುಲ್ಸ್ ಗೆದ್ದಿತು. ಬೆಂಗಳೂರು ಬುಲ್ಸೇ
ಪ್ರಯತ್ನದಿಂದ ಯೋಗೇಶನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರು ಬೆಂಗಳೂರು ಬುಲ್ಸ್ಗೆ 1.125 ಕೋಟಿ ರೂಪಾಯಿಗೆ ಹೊರಹೊಮ್ಮಿದ್ದಾರೆ. ಈಗ 8ನೇ ಆಟಗಾರರಾಗಿರುವುದರಿಂದ ಗುಮಾನ್ ಸಿಂಗ್ 8ನೇ ಆಟಗಾರ. ಇವರು ರೈಡರ್ ಗುಮಾನ್ ಸಿಂಗ್ ಯುಪಿ ಯೋಧಾಗೆ 1.725 ಕೋಟಿ ರೂಪಾಯಿಗೆ ಖರೀದಿಯಾದರು. ಗುಮಾನ್ ತಮ್ಮ ರೈಡರ್ಗೆ ಕೌಶಲ್ಯದಿಂದ ತಂಡಕ್ಕೆ ಶಕ್ತಿ ತುಂಬಿದ್ದಾರೆ. ಈ ಖರೀದಿಯು ಯುಪಿ ಯೋಧಾನ ರೈಡರ್ ಘಟಕವನ್ನು ಬಲಪಡಿಸಿತು. ಅಂದರೆ ಗುಮಾನ್ ಸಿಂಗ್ ಅವರು ಯುಪಿ ಯೋಧಾಗೆ ಒಂದು ಶಕ್ತಿ ಘಟಕ ಬಲ ಅಂದರೆ ಒಂದು ರೂಪದಲ್ಲಿ ಇವರೇ ಒಂದು ಬಲ ಆಗಿರೋದ್ರಿಂದ ಇವರನ್ನು 1.725 ಕೋಟಿಗೆ ಖರೀದಿಸಿತು ಯುಪಿ ಯೋಧಾ. ಈಗ ಮುಂದಿನ ಪ್ಲೇಯರ್ ಯಾರಂತ ನೋಡೋಣ ಬನ್ನಿ. ಸಚಿನ್ ತಲ್ವಾರ್. ರೈಡರ್ ಸಚಿನ್ ತಲ್ವಾರ್ ಪುನೇರಿ ಪಲ್ಟನ್ಗೆ 1.575 ಕೋಟಿ ರೂಪಾಯಿಗೆ ಮಾರಾಟವಾದರು. 128 ಪಂದ್ಯಗಳಲ್ಲಿ 952 ರೈಡ್ ಪಾಯಿಂಟ್ಗಳನ್ನು ಗಳಿಸಿದ್ದರು. ಸಚಿನ್ ತಮ್ಮ ಡೂ ಆರ್ ಡೈಗಳಿಂದ ತಂಡಕ್ಕೆ ಮಹತ್ವ ಕೊಡುಗೆ ನೀಡಿದ್ದಾರೆ. ಹೌದು, ಪುನೇರಿ ಪಲ್ಟನ್ಗೆ ಇವರು 1.575 ಕೋಟಿಗೆ ಸೇರಿದ್ದಾರೆ. ಒಂದು ರೈಡ್ ಮೆಷಿನ್ ಡೂ ಆರ್ ಡೈ ರೈಡಿಂಗ್ ಮೆಷಿನ್ನಲ್ಲಿ ತಂಡಕ್ಕೆ ಮಹತ್ವ ನೀಡಿದ್ದು. ಈಗ 10ನೇ ಆಟಗಾರರು ಯಾರೆಂದರೆ ನಿತಿನ್ ಕುಮಾರ್. ರೈಡರ್ ನಿತಿನ್ ಕುಮಾರ್ ಇವರು ಜೈಪುರ್ ಪಿಂಕ್ ಪ್ಯಾಥರ್ಸ್ 1.25 ಕೋಟಿ ರೂಪಾಯಿಗೆ ಖರೀದಿಯಾದರು. ಈ ಖರೀದಿ 1 ಕೋಟಿ ಗಡಿ ದಾಟಿ ಕೊನೆಯ ಆಟಗಾರ ಇವರ ಗುರುತಿಸುತ್ತಾರೆ. ನಿತಿನ್ ತಮ್ಮ ರೈಡ್ ಕೌಶಲ್ಯದಿಂದ ತಂಡಕ್ಕೆ ಬಲ ತಂದಿದ್ದಾರೆ. ಅಂದರೆ 10ನೇ ಆಟಗಾರ 1.25 ಕೋಟಿಗೆ ಖರೀದಿಯಾಗಿದ್ದು 1 ಕೋಟಿ ಗಡಿ ದಾಟಿಯ ಕೊನೆಯ ಆಟಗಾರ ಅಂತ ಹೇಳ್ತಾರೆ. ಇವರು ಒಂದು ರೈಡ್ ಕೌಶಲ್ಯದಿಂದ ತಮ್ಮ ಜೈಪುರ್ ಪಿಂಕ್ ಪ್ಯಾಥರ್ಸ್ ಇವರನ್ನು ಖರೀದಿ ಮಾಡಿತ್ತು. ನೋಡಿ, ಟಾಪ್ 10 1 ಕೋಟಿ ಗಡಿ ದಾಟಿದ PKLನ ಹೊಸ ದಾಖಲೆಗಾರರು ಹೇಳಿದಾಯಿತು. ಈಗ ಒಂದು ದುಃಖದ ಸಂದೇಶ ಏನೆಂದರೆ ನಿಮ್ಮೆಲ್ಲರ ಪ್ರೀತಿಯ ಪಾಟ್ನಾ ಪೈರೇಟ್ಸ್ನ ಒಂದು 3 ವರ್ಷದ ಒಡೆಯ ಈಗ ಬೆಂಗಳೂರು ಬುಲ್ಸ್ಗೆ ಸೇರಿ ಯುಪಿ ಯೋಧಾಗೆ ಸೇರಿ ಈಗ ರಿಟೈರ್ ಆಗಿರುವಂಥ ಡುಮ್ಕಿ ಕಿಂಗ್ ಅಂದರೆ ಪ್ರದೀಪ್ ನರ್ವಾಲ್ ಮತ್ತು ಅವರು ಒಳ್ಳೆಯ ಆಟಗಾರರು. ಅವರನ್ನು ಹೊರಗಿಡುವುದರಿಂದ ಒಂದು PKLನ ಒಂದು ದುಃಖದ ಸಂಗತಿ, ಪ್ರತಿಯೊಬ್ಬ ಅಭಿಮಾನಿಯ ತೊರೆಯು. ಎಲ್ಲ ನೋಡಿದರೆ ಅವರೊಬ್ಬ ಒಳ್ಳೆಯ ಆಲ್ಔಟ್ ಒಂದೇ ರೈಡ್ನಲ್ಲಿ 7 ಮಂದಿಯನ್ನು ತಂದಂಥ ಒಬ್ಬ ಆಟಗಾರ ಈ PKL ಇತಿಹಾಸದಲ್ಲಿ. ಮತ್ತೊಬ್ಬ ನೋಡೋದಾದರೆ ಸೈಲ್ ಗುವಾ ಈ ಬಾರಿ ಮಾರಾಟವಾಗದೇ ಉಳಿದಿದ್ದಾರೆ. ಇದು ಅಭಿಮಾನಿಗಳಿಗೆ ಆಶ್ಚರ್ಯ ಉಂಟು ಮಾಡಿದೆ. ಇದರಲ್ಲಿ ಪ್ರದೀಪ್ ನರ್ವಾಲ್ ಒಂದು ದೊಡ್ಡ ಆಘಾತಕಾರಿ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಕಬಡ್ಡಿ ಪ್ಲೇಯರ್ಸ್ಗಳಿದ್ದಾರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ.